ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಇತ್ತೀಚೆಗೆ ಪೆಹಲ್ಗಾಂನಲ್ಲಿ ನಡೆದ ಟೆರರಿಸ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಹಾಗೆ ಭಾರತ ತಿರುಗೇಟನ್ನ ಕೊಟ್ಟಿದೆ. ಭಾರತದ ಈ ಒಂದು ನಡೆಗೆ ಪಾಕಿಸ್ತಾನ ಬೆಚ್ಚ ಬಿದ್ದಿದೆ. ಝೀಲಂ ನದಿಗೆ ಭಾರಿ ನೀರನ್ನ ಬಿಡುಗಡೆ ಮಾಡಿದೆ. ಇಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುವಂತದ್ದು. ಹೌದು, ಭಾರತದ ನಡೆಗೆ ಪಾಕಿಸ್ತಾನ ಕಂಗಾಲಾಗಿ ಹೋಗಿದೆ. ಪಾಕಿಸ್ತಾನದ ವಿರುದ್ಧದ ಜಲಯುದ್ಧ ಸಾರಿರುವಂತಹ ಭಾರತ ಅತಿ ಹೆಚ್ಚು ನೀರು ಬಿಟ್ಟು ಟಕ್ಕರ್ ಕೊಟ್ಟಿದೆ. ಝೀಲಂ ನದಿಗೆ ಭಾರತದಿಂದ ಭಾರಿ ಪ್ರಮಾಣದಲ್ಲಿ ನೀರು ಬಿಡಲಾಗಿದ್ದು ಪಾಕಿಸ್ತಾನದಲ್ಲಿ ಪ್ರವಾಹದ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಆಗ ಸಿಂಧು ನದಿಯ ನೀರನ್ನ ತಡೆ ಹಿಡಿಯಲಾಗಿತ್ತು. ಈಗ ಝೀಲಂ ನದಿಗೆ ಅತಿ ಹೆಚ್ಚು ನೀರನ್ನ ಬಿಟ್ಟು ಭಾರತ ಟಕ್ಕರ್ ಕೊಟ್ಟಿದೆ. ಪಾಕ್ ಆಕ್ರಮಿತ ಕಾಶ್ಮೀರ ಮುಜಫರಾಬಾದ್ನಾದ್ಯಂತ ಶನಿವಾರ ಮಧ್ಯಾಹ್ನ ಝೀಲಂ ನದಿಯಲ್ಲಿ ನೀರಿನ ಮಟ್ಟ ಹಠಾತ್ ಏರಿಕೆಯಾಗಿರುವುದರಿಂದ ಎಚ್ಚರಿಕೆಯನ್ನ ಕೊಡಲಾಗಿರುವಂತದ್ದು. ಪಾಕಿಸ್ತಾನದ ಅಧಿಕಾರಿಗಳಿಗೆ ಯಾವುದೇ ಸೂಚನೆ ಕೊಡದೆ ಭಾರತದಿಂದ ನೀರನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳಿ ಸ್ಥಳೀಯರು ಆರೋಪ ಮಾಡಿದ್ದಾರೆ. ಚಕೋತಿ ಗಡಿಯಿಂದ ಮುಜಫರಾಬಾದ್ನವರೆಗೆ ಝೀಲಂ ನದಿಯ ಉದ್ದಕ್ಕೂ ಕೂಡ ವಾಸಿಸುವಂತಹ ಸ್ಥಳೀಯರು ನೀರಿನ ಮಟ್ಟದಲ್ಲಿ ತೀವ್ರ ಏರಿಕೆಯನ್ನ ಕಂಡಿದೆ. ಪ್ರಚೋದಿತ ಪ್ರವಾಹದ ಭೀತಿ ಎದುರಾಗಿದೆ ಅಂತ ತಿಳಿಸಿದ್ದಾರೆ. ಪೂರ್ವ ಸೂಚನೆ ಇಲ್ಲದೆ ನೀರನ್ನ ಬಿಡುಗಡೆ ಮಾಡಿರುವಂತದ್ದು ಭಾರತದ ತಂತ್ರದ ಭಾಗವಾಗಿದೆ ಮತ್ತು ಈ ವಾರದ ಆರಂಭದಲ್ಲಿ ಪಹಲ್ಗಾಂ ಭಯೋತ್ಪಾದನಾ ದಾಳಿಯ ನಂತರ ಸಿಂಧು ಜಲ ಒಪ್ಪಂದವನ್ನ ಸ್ಥಗಿತಗೊಳಿಸುವಂತಹ ಪ್ರಯತ್ನದಲ್ಲಿದೆ ಅಂತಲೂ ಕೂಡ ಪಾಕಿಸ್ತಾನ ಹೇಳಿಕೊಂಡಿರುವಂತದ್ದು. ಮುಜಫರಾಬಾದ್ನ ಸ್ಥಳೀಯ ಆಡಳಿತವು ಝೀಲಂ ನದಿಯ ಉದ್ದಕ್ಕೂ ಕೂಡ ನೀರಿನ ಮಟ್ಟದಲ್ಲಿ ಹಠಾತ್ ಹೆಚ್ಚಳವನ್ನ ದೃಢಪಡಿಸಿದ್ದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಹಟ್ಟಿಯಾನ್ ಬಾಲಾ ಪ್ರದೇಶದಲ್ಲಿ ನೀರಿನ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದೆ. ಹಟ್ಟಿಯಾನ್ ಬಾಲಾ, ಘರಿ ದುಪ್ಪಟ, ಮಜೋಯಿ ಮತ್ತು ಮುಜಫರಾಬಾದ್ನಲ್ಲಿ ನೀರಿನ ಮಟ್ಟ ಏರಿಕೆಯಾಗಿರುವುದನ್ನ ಸ್ಥಳೀಯರು ದೃಢಪಡಿಸಿದ್ದು ಮಸೀದಿಗಳಲ್ಲಿ ಎಚ್ಚರಿಕೆಯ ಘೋಷಣೆ ಮಾಡಲಾಗಿದೆ. ಝೀಲಂ ನದಿಯ ಉದ್ದಕ್ಕೂ ಕೂಡ ವಾಸಿಸುವಂತಹ ಸ್ಥಳೀಯರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಕರೆ ಕೊಡಲಾಗಿದೆ. ಎಚ್ಚರಿಕೆಯ ಪ್ರಕಟಣೆಗಳು ನದಿ ದಡದ ಬಳಿಯಲ್ಲಿ ವಾಸಿಸುವಂತಹ ನಿವಾಸಿಗಳಲ್ಲಿ ಭಯವನ್ನ ಉಂಟು ಮಾಡಿದೆ ಅಂತ ಹೇಳಿ ಘಾರಿ ದುಪ್ಪಟ್ಟ ನಿವಾಸಿಯೊಬ್ಬರು ಹೇಳಿದ್ದಾರೆ. ಭಾರತದ ಅನಂತ್ನಾಗ್ನಿಂದ ಚಕೋತಿ ಪ್ರದೇಶದ ಮೂಲಕ ನೀರು ಪ್ರವೇಶ ಮಾಡಿದೆ. ಪಾಕಿಸ್ತಾನಕ್ಕೆ ಮಾಹಿತಿ ನೀಡದೆ ಝೀಲಂ ನದಿಗೆ ನೀರು ಬಿಟ್ಟಿರುವಂತಹ ಭಾರತದ ಕ್ರಮವು ಎರಡು ದೇಶಗಳ ನಡುವೆ ನಡೀತಾ ಇರುವಂತಹ ಉದ್ವಿಗ್ನತೆಯನ್ನ ಹೆಚ್ಚಿಸಬಹುದು ಅಂತ ಹೇಳಿ ತಜ್ಞರು ತಿಳಿಸಿದ್ದಾರೆ. ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.